ಸುಂದರ ಸುಂದರಿ ರತಿಯ ಮಾತನ್ನು ಮೀರಿ ಹೋದ ಮನ್ಮಥನ ಗತಿ ಏನಾಯ್ತೆಂದು ನೀನೇನು ಹರಿದವನಲ್ಲ. ಏನಾಗಿರುವುದು ಕಾಂತಿ? ಕಾಂತ ಕಾಂತಿ ಆ ಹರನ ನೇತ್ರಕ್ಕೆ ಭಸ್ಮೀಕೃತನಾದನು. ಅದರಂತೆ ನೀನು ಹೋಗಿ ಹಿಂದಿರುಗಿ ಬರದಿದ್ದರೆ ನನ್ನ ಗತಿ ಏನು? ರಮಣ ಸನ್ಮೋಹನಾಭರಣ ಏನೇ ಜಡಜ ನೇತ್ರಳೆ ಜಡ ಜಾಕ್ಷನ ಪಡೆದ ಮನ್ಮಥನು ತನ್ನ ಜಡಜಾಸ್ತ್ರದಿಂದ ನುಡನು ವೀರಾಸ್ಖಲಿತ ಮಾಡುವುದೇನೆಂದು ಹೋದರೆ ಕಿಡಿಗಣ್ಣಿನಿಂದ ಭಸ್ಮೀಕೃತನಾದವೆಂದು ಹೇಳಿದೆಯಲ್ಲ. ಇದ್ದ ಮಾತನ್ನು ಹೇಳಿರುವನಲ್ಲ. ಹೇ ಸುಂದರಿ ಹೇ ಸುಂದರಿ ಸುಂದರ ಮನ್ಮಥನೊಬ್ಬ ನಳಿದರೆ ಸಮಸ್ತ ದೇವತೆ ನಿಖರಕ್ಕೆ ತಾರಕನ ಬಾಧೆಯನ್ನು ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರರಿಗೂ ಪಾಣಿಗ್ರಹಣ ಮಾಡಿಸಿ ಅವನ ಜನ್ಮ ಸಾಫಲ್ಯ ಮಾಡಿಕೊಂಡನು. ಹೇ ಸುಂದರಿ ಸುಂದರ ಇಂದಿನ ಖಂಡನದ ಕುರುಮಂಡಲೇಶನ ದಂಡಿನು ಭುಜಬಲ ದಂಡರಾದ ಕರ್ಣದ್ರೋಣಾದಿಗಳೆಂಬ ಸುಂಡಾಲು ಸಮುದಾಯಕ್ಕೆ ಗಂಡ ಬೇರುಂಡ ನೆನೆಸಲಿದ್ದರೆ ಇಂದ್ರ ಕಿಲ್ಹದ್ರಿಯೋ ಹಿಮದ್ಗಿರಿಜ ರಮಣ ನೋಡಲು ಅತ್ಯದ್ಭುತವಾದ ಯುದ್ಧ ಮಂಗ ಯುದ್ಧ ಮಂಗೈದು ಸದ್ಭದ್ರತರವಾದ ರುದ್ರಾಶ್ರಮಂ ಪಡೆದ ವೀರ ಅರ್ಜುನನ ಅರ್ಧಾಂಗಿಯಾದ ಸುಭದ್ರಾ ದೇವಿಯ ಗರ್ಭದಲ್ಲಿ ಉದ್ಭವಿಸಿದ ಸಾರ್ಥಕವೇನೇ ರಾಣೆ ಕಾಳೂರ್ಗದೆಂಬವೇನೇ. ಗರ್ಜಲ್ಲಿ ಶೇಖಪ್ ಇವರ ಅಭಿಮಾನ್ಯ ಪಾತ್ರಕ್ಕೆ 200 ರೂಪಾಯಿ ಪ್ರೇಮ ಪುರಸ್ಕಾರ ಕೊಟ್ಟಿರುತ್ತಾರೆ. ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ದಿಕ್ಪತಿಗಳಿಂದ ಅಸಾಧ್ಯವಾಗುವುದು. ನಾನೇನು ಸಾಮಾನ್ಯದವನೆಂದು ತಿಳ್ಕೊಂಡಿರ್ಬೇಕಂತ. ಸಾಮಾನ್ಯದವನಲ್ಲವೆಂದೇ ಇಬ್ಬರನ್ನು ಕಟ್ಟಿಕೊಂಡಿರುವೆ. ಇಬ್ಬರನ್ನು ಕಟ್ಟಿಕೊಂಡವನಿಗೆ ಯುದ್ಧ ಮಾಡುವುದೊಂದು ಆಗುವುದೊಂದು ಹೇಳಿಲ್ಲ ಕಾಂತೆ. ಯುದ್ಧ ಮಾಡುವುದು ಆಗುವುದಿಲ್ಲವೆಂದು ಹೇಳಲಿಲ್ಲ. ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಸಿಂಧು
ಪ್ರಾಣಕಾಂತ, ಪ್ರಾಣೇಶ್ವರಿ, ನಾನು ಎಷ್ಟು ಹೇಳಿದ್ರು ನೀನು ಕೇಳುತ್ತಿಲ್ಲ. ಹೇಳೋದಿಲ್ಲ ಶಾಂತಿ ಸುಂದರ. ಸುಂದರಿ, ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ದಿಕ್ಪತಿಗಳೆಂದು ಅಸಾಧ್ಯವಾಗದು. ಸುಮ್ಮನೆ ಸತಿಯಾದ ಎನ್ನ ಮಾತು ಕೇಳು, ವಿದ್ಯುದ ಆಸೆಯನ್ನು ಮೆರಗೋಣ. ಕಾಂತ, ಕೇಳೆನ್ನ ಮಾತ. ಕಟ್ಟಿಗೆ ಸಂತೋಷ್ ಇವರು ಈ ಆಟದ ಪರವಾಗಿ 5,000 ರೂಪಾಯಿ ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಈ ಸಂಘದ ಪರವಾಗಿ ಕೊಟ್ಟಿರ್ತಾರೆ ಕಟ್ಟಿಗೆ ಸಂತೋಷ್ ಅವರು 5,000 ರೂಪಾಯಿ. ಸಲಾಸ್ ನೀವು ಕೆಳಗೆ ಕುಂದಿರ್ಬೇಕಪ್ಪ, ಹಿಂದೆ ಕಾಣಂಗಿಲ್ಲ, ಅವ್ರು ಇಳಿಸ್ಕೊಬೇಡ್ರ ಆಗಲ್ಲ. ಕೆಳಗೆ ಕುಂದ್ರೆ ಯಪ್ಪ, ನೀವು ಹಿಂದ್ಬಿಟ್ಟು ಹಿಂದೆ ನಿಂತರ. ನಲ್ಲರೆಡ್ಡಿ ನಾಗಪ್ಪ ಅನ್ನೋರು ಈ ಸಂಘದ ಪರ ಸಹ ಈ ನಾಟಕ ಸಂಘಕ್ಕಾಗಿ 2,000 ರೂಪಾಯಿಗಳನ್ನು ಪ್ರೇಮಕಪೂರ್ವಕವಾಗಿ ಕೊಟ್ಟಿರ್ತಾರೆ. ಅವರಿಗೆ ಶ್ರೀ ಗಜಲಿಂಗೇಶನ ಕಟಾಕ್ಷವನ್ನು ಅರಸುತ್ತದೆ. ಮಲ್ಲಿಗೌಡ ಅವರು 500 ರೂಪಾಯಿ ಸಂಘದ ಪರವಾಗಿ ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಮಲ್ಲಿಗೌಡ ಅವರು ಸಹ ಆ ಅಯ್ಯಮ್ಮ ದೇವಿಯ ಕರಡ ಕೃಪೆಯನ್ನು ಡಾಬಮಲ್ಲಿ ಅವರಿಗೆ. ಏನೇ ನೇರ ಜಾಕ್ಷಿಗೆ ಪ್ರಾಣಪತಿ, ಘೋರ ದೈತನಾದ ಸೂರ ಪದ್ಮ ತಾರಕಾದಿಗಳ ಶಿರವಮ್ಮ ಹರಿಸಿದ ಹಾರ್ಮುಖದ ಜನ್ಮಗಳು ಹೋರದಳದಲ್ಲಿ ಸಂಹಾರ ಮಾಡಲಿಲ್ಲವೇ? ಹೇ ಸುಂದರಿ, ಸುಂದರ, ಬೋಲೆರೇ ಕುಟಿಲರಾದ ಕುರುಬನ ಕಟಕ ಮಂಪಕ್ಕೋ ಎನ್ನ ಭುಜಬಲದ ಪಟಾಟೋಪದೆ ಪಟ್ಪಟಲೆ ಪಲ್ಗಡೆದು ಕುರುಬನ ಹತಟನ ಮತಟನ ಮುರೆ ಒಡೆದು ಕಲಿಪಟೋತ್ತಮನೆಂದು ಜಗತ್ತಾಂಗದಲ್ಲಿ ಕೀರ್ತಾಂಗನ ಎಂದ ನಟನೆ ಮಾಡಿಸುವ ಸುಭಟನಿಗೆ ಏನು ಮಾತನಾಡಿದೆ? ಏಲೇ ರಮಣೆ, ದಿಟ್ಟತನದಿ ಹಿದಿಷ್ಟರಿಗೆ ಪತ್ತ ಕಷ್ಟದಿದ್ದಡೆ ಜಗಜ್ಜಟ್ಟ ವೀರರಸಗಟ್ಟು ಪಾರ್ಥನ ಮಗನೆಂದು ಹುಟ್ಟಬೇಕಾತಕ್ಕೆ. ಏಲೇ ಸುಂದರಿ, ಸುಂದರ, ಏನಾಗಿನ್ನು ಉತ್ಕೃಷ್ಟತರ ಕೋಪ ಹೆಚ್ಚಿಸಬೇಡ ಉತ್ತರೆ ಈಡು ನಿನ್ನ ಮಂದಿರದ ದಾರಿ. ಕಾಂತ, ಕಾಂತಿ, ನೀನು ಹೋಗೋ ಪಯಣವೆಲ್ಲಿಗೆ? ನಾನು ಹೋಗುವ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ಸುಂದರಿ? ನನಗಲ್ಲದೆ ಮತ್ತಾರಿಗೆ ಬೇಕಾಗಿರುವುದು? ಸಮಯ ಬಂದಾಗ ಹೇಳುವೆನು ಕಾಂತಿ. ಸಮಯ ಯಾವಾಗ ಬರುವುದು? ಬರವರಿಗೆ ತಾಳಬೇಕು ಸುಂದರಿ. ಇವತ್ತು ಅಮಾವಾಸ್ಯೆ ಅಲ್ಲವೇ? ಹೌದು ಸುಂದರಿ. ಸಮಯ ಬಂದಿರುವುದು ಕಾಂತ. ಯುದ್ಧಕ್ಕೆ ಮಾಡಬೇಕೆಂಬ ಅಪೇಕ್ಷೆ ಇರುವುದಲ್ಲ ಕಾಂತಿ. ಹೇಳಿವಿನಿ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಭೂಲೋಕದ ಮಹಾವೀರ, ಭಾರತದ ಧುರಧೀರ ಕಾಂತ. ಕಾಂತಿ, ಸುಂದರ, ಸುಂದರಿ, ಪ್ರಿಯಕರ, ತಿಳಿಸೋ ಪಯಣದ ವಿವರ. ಯಾರಳು ಇಂಥ ಪಂಥ ತಿಳಿಸು ಎನ್ನಗೆ ಮೂಕಾಂತ. ಚಿನ್ನಯ ಪ್ರಿಯ ರಾಣಿಯ ಸಂಶಯ ಪರಿಹರಿಸಯ ಎನ್ನಯ ಜೀವನದೊಡೆಯ. ಹರವಿಂದ ಸುಂದರ ನಾ ಮೋಹದ ಚಂದಿರ. ಹೇ ಸುಂದರಿ, ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ನಾವಿಬ್ಬರು ಸೇರಿ ತಮ್ಮನ್ನು ಆಶ್ರಯಿಸಿರುವೆವು. ಕಾಂತ, ಕಾಂತಿ, ನಿಮ್ಮ ಮನಸ್ಸು ಕಠಿಣ ಮನಸ್ಸು ಮಾಡಿಕೊಂಡು ಕದನಕ್ಕೆ ಸರ್ವತಾ ಹೋಗೋದು ಬೇಡ ಪ್ರಿಯ. ಕೇಳೇನ ಇತ್ತು ನುಡಿಯ. ಬಿಂಗಾಳ ಅಯ್ಯಾಳಪ್ಪ ಇವರು ಈ ಸಂಘದ ಪರವಾಗಿ 500 ರೂಪಾಯಿ. ಹೇ ಸುಂದರಿ, ನಾನು ಹೋಗುವ ಕಾರ್ಯದ ವಿಚಾರವನ್ನು ಹೇಳಬೇಕೆ? ಹೌದು ಪ್ರಿಯ. ಹಾಗಾದರೆ ಎನ್ನ ತೊಡೆಯ ಮೇಲೆ ಕೂಡು.
ಬಿಂಗಾಳೆ ಅಯ್ಯಳಪ್ಪ ಇವರು ಧರ್ಮರಾಯನ ಪಾತ್ರಕ್ಕೆ 500 ರೂಪಾಯಿ ಪ್ರೇಮ ಪೂರ್ವಕ ಕೊಟ್ಟಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕು ಧರ್ಮರಾಯನ ಪಾತ್ರಕ್ಕೆ. ಏಲೇ ರಮಣೆ, ನಾನು ಹೋಗುವ ಕಾರ್ಯದ ವಿಚಾರವನ್ನು ಹೇಳುವೆನು, ಬಹು ಪ್ರೀತಿಯಿಂದ ಕೇಳು. ಬಹು ಪ್ರೀತಿಯಿಂದ ಹೇಳು. ಪದ್ಮಹ್ಯೂವದಲ್ಲಿರ್ಪ ದುರ್ಬುದ್ಧಿಗಳೆಂಬ ಯಾವ ಧ್ವೈರಿಗಳ ಹೃದಯೋದ್ಗರ್ಭಾದಿಗಳ ಗದ್ದಲೆಕ್ಕುವಂತೆ ರೌದ್ರಾಂಕಿತನಾಗಿ ಸಿಂಹದನಿಗೆಯುತ್ತ ಹೋಗುವ ಸಮಯದಲ್ಲಿ ಎನ್ನನ್ನು ಸುಮ್ಮನೆ ನಿಲ್ಲಿಸದಿರು. ಹೌದೇ ಕಾಂತ? ಹೇ ಸುಂದರಿ, ಬಹಪ್ಪು ಬಹಪುರೇ ಭೂಮಂಡಲಾದೀಪನಾದ ದಂಡಿನೊಳಗ ಹಂಡೀವಿ ಸಂಭವನ ಸಮದಂಡಿಗಳಾದ ಗಂಡುಗಳು ಇಲ್ಲವೆಂದು ದಿಗ್ಮಂಡಲ ಬಿರ್ರನೆ ಬಿರುವಂತೆ ದಂಡನ ಎಂದು ಗಂಗೂರವನ್ನು ಓಡಿಸಿ ಬರುವೆ. ಹೇ ರಮಣೆ, ರಮಣ, ಕದನ ಪ್ರಸಿದ್ಧರಾದ ನಕುಲಹದ್ರನ್ನು ಕೈಗೊಂದಿಸಿರುವ ಮದ ಮೂರ್ಖರ ಕುರುಪನ ಬೆಲ ಬೆದರುವಂತೆ ಹಾಲಿಕ ಕೋಪಾಗ್ನಿಯಿಂದ ಹೋಗುವೆನೆ. ಮತ್ತ ಗಜಗಾಮಿನೇ, ನಡೆ ನಿನ್ನ ಸದನಕ್ಕೆ ಬೇಗನೆ. ಕಾಂತ, ಎಲ್ಲಿಗೆ ಹೋಗಬೇಕು? ನಿನ್ನ ಸದನಕ್ಕೆ ಹೋಗಬೇಕು ಕಾಂತ. ಸುಂದರ, ಸುಂದರಿ, ನೀನು ಸರ್ವತ ಬರುವೆಯಾ? ನಾನು ಯುದ್ಧವನ್ನು ಮಾಡಿ ಬಂದು ಮೇಲೆ ಬರುವೆನು ಕಾಂತ. ಕಾಂತ, ಡಿ.ಸಿ. ಬಚ್ಚಣ್ಣ ಇವರು ಸಂಘದ ಪರವಾಗಿ 100 ರೂಪಾಯಿ ಪ್ರೇಮ ಪೂರ್ವಕ ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಸುಂದರ, ಸುಂದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಪಾರ್ಥನ ಕುವರ ರಣಧೀರ ಕನಕಾಂಗಿ, ಚೆನ್ನಾಗಿ ಹೇಳು. ಪಂತವ ಬಿಡುನಿ ಪ್ರಾಣೇಶ್ವರ ಸುಂದರನೇ ಪ್ರಿಯಕರನೇ ಪ್ರಿಯಕರನೇ ನೀ ನನ್ನವನೇ. ನಿನ್ನವನ ಕಾಂತ ಸುಂದರಿ, ಪಾರ್ಥನ ಕುವರ ರಣಧೀರ ಪಂತವ ಬಿಡುನಿ ಪ್ರಾಣೇಶ್ವರ ಸುಂದರನೇ ಚಂದಿರನೇ ಚಂದಿರನೇ ನೀ ನನ್ನವನೇ. ಚಿಕ್ಕತನದಲ್ಲಿ ದುರಕ್ಕೆ ಹೋಗೋದು ತಕ್ಕ ನಡತೆಯಲ್ಲ. ಚಿಕ್ಕತನದಲ್ಲಿ ದುರಕ್ಕೆ ಹೋಗೋದು ತಕ್ಕ ನಡತೆಯಲ್ಲ. ಚಕ್ರಬಿಂಬ ರಚಿಸಿದ ದ್ರೋಣ ಜಗತ್ತೋರ್ವ ನೇಮ ನಿಪುಣ. ರಚಿಸಿದ ದ್ರೋಣ ಜಗತ್ತೋರ್ವ ನೇಮ ನಿಪುಣ. ಗಣಯುದ್ಧದಲ್ಲಿ ನೀನೇ ಮಾತಲಿ ಜನ. ಸುಂದರ, ಅಭಿಮನ್ಯು, ಕನಕಾಂಗಿ, ಎನ್ನ ಮಾತು ಕೇಳೋ ಜನ. ಯುದ್ಧಕ್ಕೆ ಹೋಗಿ ಬಂದು ಮೇಲೆ ಕೇಳುವೆನು ಸುಂದರಿ. ಹೌದೇ? ಹೌದು ಸುಂದರಿ. ಪಾರ್ಥನ ಕುವರ ರಣಧೀರ ಪಂತವು ಬಿಡನಿ ಪ್ರಾಣೇಶ್ವರ ಸುಂದರನೇ ಚಂದಿರನೇ ಚಂದಿರನೇ ನೀ ನನ್ನವನೇ.
ಕಾಂತ ಕಾಂತಿ ಸತ್ಯದ ಮೇಲೆ ಮಮಕಾರವನ್ನು ತೊರೆಯದೆ ಒಮ್ಮಿಂದೊಮ್ಮೆ ಹೇಳದೆ ಕೇಳದೆ ಕದನಕ್ಕೆ ಹಾಗೆ ಹೋಗುವುದು ಸರಿಯೇ? ಸತಿಯಳ ಮುಂದೆ ವಿಚಾರವನ್ನು ತಿಳಿಸಿದೆ ಸರ್ವತ ಹೋಗುವುದು ಬೇಡ ಕಂತ, ಬಿಟ್ಟು ಬಿಡ ನೆನಪ ಅಂತ. ಏಲೇ ಮೋಹನಾಂಗಿಯಾದ ಕನಕಾಂಗಿ ರೌದ್ರಾಂಕಿತನಾಗಿ ಮತ್ಕರದೋ ವೀರ ಕಂಕಣಂ ಧರಿಸಿ ಭೂಕಂಪ ಮಹಗವಂತ ತನುಷ್ಠೇಕಾರಮಂ ಗೈದ ಬಹುಂಕನ ರಣರಂಗದಡಿಗೆ ಹೋಗುವ ಸಮಯದಲ್ಲಿ ಶಂಕರನು ಅಡ್ಡಗಟ್ಟಿದರೆ ಮಂಕುಮತಿ ಕುರುಬನ ಬಿಂಕಮಂ ಮುರಿದು ಬರುವೆ. ಏಲೇ ರಮಣಿ ಚೋಣಿಪನ ಬಲಕ್ಕೆ ಸೇನಾಧ್ಯಕ್ಷನಾದ ದ್ರೋಣನಿಗೆ ಎನ್ನ ಬುಧ ಬಲದ ತ್ರಾಣದಿಂದ ಯಮನ ಹಾಲಾದ ದಾರಿಯಂ ತೋರಿಸುವೆ. ಏಲೇ ಕಾಂತಿ ಕಾಂತ ಎಂಬೇಡಿಗಳಾದ ಕುರು ಕದಂಬವೆಂಬ ಹಂಬುದಿಯ ಕುಂಭೋದ್ಭವನೆನಿಸದಿದ್ದರೆ ಜಂಭಾರ್ಯ ಪೌತ್ರ ನೆನೆಸಿದ ಸಾರ್ಥಕವೇಣೆ ರಾಣಿ ಕಾಳೂರ್ಗದ ನಿಭವೇಣೆ. ಕಾಂತ ಕಾಂತಿ ಅಭಿಮನ್ಯು ಕನಕಾಂಗಿ ಚಕ್ರ ಬಿಂಬವನ್ನು ಭೇದಿಸಿದ್ದಕ್ಕೆ ನಿನ್ನ ತಂದೆಯಾದ ವೀರ ಪಾರ್ಥನೆರವನ್ನಲ್ಲವೇ? ನಮ್ಮ ತಂದೆಯಾದ ಪಾರ್ಥನಿಗೆ ಹಿಂದಿನ ದಿನ ಅನುಕೂಲವಿಲ್ಲದ ಪಕ್ಷದಲ್ಲಿ ದೂರಕ್ಕೆ ನಾನೇ ಹೋಗುವೆನು ಕಾಂತ. ಗೆದ್ದು ಬರುವೆಯಾ? ಸಹಜವಾಗಿ ಗೆದ್ದು ಬಂದ ಸುಂದರಿ ಚೆನ್ನಾಗಿಯೂ
ಕಾಂತ, ಕನಕಾಂಗಿ. ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ಧಿಕ್ಕಾರ ಮಾಡುತ್ತಿರುವೆಯಲ್ಲ. ಹೌದು ಕಾಂತಿ. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುರತ ನಂದನವನ್ನು ಪಡೆಯಬೇಕು. ಕ್ಷತ್ರಿಯನಾದ ಮೇಲೆ ಯುದ್ಧವನ್ನು ಮಾಡಬೇಕೆಂಬ ಅಪೇಕ್ಷೆ ಇರುವುದಲ್ಲ ಕಾಂತಿ. ಹೌದೇ? ಹೌದು ಕಾಂತಿ. ಮುಪ್ಪಿನ ಕಾಲದಲ್ಲಿ ದೇವರ ಧ್ಯಾನವನ್ನು ಮಾಡುತ್ತಿರಬೇಕು. ಇದೆಲ್ಲವೂ ಸರ್ವರಿಗೂ ಪದ್ಧತಿ ಇರುವುದು. ಕಾಂತ, ತ್ಯಜಿಸು ನಿನ್ನ ಪಂಥ. ಏನೇ ಭೃಂಗವೇಣಿಗೆ ಮುಂಗೈ ಒಳಗೆ ಸೆರೋಗ ಮಮ್ಮೆರೆಸ ಸಮರಂಗಕ್ಕೆ ಹೋಗುವ ಸಮಯದಲ್ಲಿ ಎಂಗಳಿಯರ ಮತದಂತೆ ಹಂಗ ಜನ ಕೇಳಿಕೆಯ ಮನಸೋತರೆ ತುಂಗ ವಿಕ್ರಮರಾದ ಕ್ಷತ್ರಿಯರ ಧರ್ಮವಲ್ಲ. ಹೌದು. ಹೇ ಸುಂದರಿ. ಸುಂದರ. ಹೇ ಕಾಂತಿ. ಕಾಂತ, ಕುಲ್ಲ ರಕ್ಕಸರ ಭಯಕ್ಕೆಂಜಿ ನಲ್ಲಿಯರಾದ ಗೊಲ್ಲತಿಯರನ್ನು ಕಾದುಕೊಂಡು ಇರಲಿಕ್ಕೆ ನಾನೇನು ಪುಲ್ಲಲೋಚನನಲ್ಲ. ಹೇ ಸುಂದರಿ. ಸುಂದರ. ಬಾಪುರ್ಯ ಕುರುಬಲವನ್ನು ನಿಗ್ರಹಿಸಿ ಬರುವ ಕರಹಗ್ರ ದೋಷರಾಗ್ರದಿಂದ ಕುರುಕುಲಾಗ್ನೆಯನ್ನು ನಿಗ್ರಹಿಸಿ ಬರುವೆನು ಕಾಂತಿ. ಬಿಡ ನಿನ್ನ ಮನದ ಚಿಂತೆ. ಕಾಂತ, ಅಭಿಮನ್ಯು. ಕನಕಾಂಗಿ. ಕಾಂತ, ಕಾಂತಿ. ಯುದ್ಧ ಮಾಡಿ ಬಂದ ಮೇಲೆ ಅಪೇಕ್ಷೆ ಬಿಡುವೆ. ಹೌದು ಸುಂದರಿ. ಏನಿವನು ಕೇಳು. ಚೆನ್ನಾಗಿ ಹೇಳು. ಸಂಗತಿ ಅಭಿಮನ್ಯು. ಹೇಳೇ ಎನ್ನ ಪ್ರೀತಿಯ ಸತಿಯಳಾದ ಕನಕಾಂಗಿ. ಪ್ರಿಯ ಸುಂದರ. ಪ್ರಿಯ ಸುಂದರ. ಅಭಿಮಾನ್ಯನೇ. ಎಲ್ಲ ಪ್ರೀತಿಯ ಸತಿಯಳಾದ ಕನಕಾಂಗಿ. ನನ್ನ ವೀರಾದಿ ವೀರನೇ. ಚಂದ್ರಮಾ ನಿನ್ನ ಪೂರ್ಣಿಮಾ. ನೀನೇ ಚಂದ್ರಮಾ ನಿನ್ನ ಪೂರ್ಣಿಮಾ. ಮನವ ಕದ್ದ ಜೋಡ ನಮ್ಮ ಪ್ರೇಮ ಮರ. ಸುಂದರ ಚಂದಿರ ಪ್ರಿಯಕರ ಸುಂದರ. ಜೊತೆಯಲ್ಲಿ ಕೊಡುವೆ ಮನದ ಭಾಷೆಯ ತೀರಿಸು ಮನದ ಆಶಯ. ಪ್ರಿಯ ಸುಂದರ ಪ್ರಿಯ ಸುಂದರ ಅಭಿಮಾನ್ಯನೇ ಎನ್ನ ವೀರಾದಿ ವೀರನೇ.
ಚೇರ್ಮನ್ ಆದ ಆಲಿ ಹುಸೇನಪ್ಪನವರು ಈ ಸಂಘದ ಪರವಾಗಿ 2,000 ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಕಾಂತಿ ಇಂಥ ವಸಂತ ಕಾಲದಲ್ಲಿ ಇಬ್ಬರ ಸತಿಯರ ಜೊತೆಗೂಡಿ ಸಂತೋಷದಿಂದ ಕಾಲ ಕಳೆಯುವುದು ಬಿಟ್ಟು ಕೌರವನಲ್ಲಿಗೆ ಪಂಥವನ್ನು ತೊಟ್ಟು ಹೋಗುವೆನೆಂದು ಹೇಳ್ತಿರುವೆಯಲ್ಲ. ಇಬ್ಬರನ್ನು ಕಟ್ಟಿಕೊಂಡವನಿಗೆ ಯುದ್ಧವನ್ನು ಮಾಡುವುದಲ್ಲೊಂದು ಹೇಳಿಯಲ್ಲ ಕಾಂತೆ. ಹೌದು ಕಾಂತ. ಯುದ್ಧವನ್ನು ಮಾಡಲಿದ್ದರೆ ಈ ಜಗತ್ತೊಳಗೆ ಎನ್ನನ್ನು ಏನು ಅನ್ನುವರ ಕಾಂತೆ, ದುರ ಹೇಳಿ ಅನ್ನುವರ ಕಾಂತೆ. ಕಾಂತ, ಕಾಂತೆ ಸತ್ಯರ ಮಾತನ್ನು ಕೇಳಿ ಸತ್ಯರ ಮೇಲೆ ಮಮಕಾರವನ್ನು ತೊರೆದು ನೀನು ಕದನಕ್ಕೆ ಸರ್ವತ ಹೋಗುವುದು ಬೇಡ ಪ್ರಿಯ. ಮುಗಿಯೇನು ನಿನಗೆ ಕೈಯ? ನಾನು ಹೋಗುವುದು ನಿಲ್ಲಿಸುವುದಲ್ಲ ಸುಂದರಿ. ಕೌರವ ದ್ರೋಣ ಕರ್ಣ ಎಲ್ಲ ರೆಡಿ ಇರ್ಬೇಕು. ಏಲೇ ಕನಕಾಂಗಿಯೇ, ನಿಮ್ಮ ತಂದೆಯು ಕರ್ಪೂರ ದೆಬ್ಬಿಯ ಹದ್ದಿಯೋ ಅಡಿಗೆ ನಿದ್ರೆ ಮಾಡಿದ ಆತನ ಸುದ್ದಿಯಂ ಎನ್ನ ಮುಂದೆ ತಿದ್ದಿ ಹೇಳಲಿಕ್ಕೆ ಬಂದರು. ಏನೇ ಬುದ್ಧಿಹೀನವೇ? ಹೌದು ಪ್ರಿಯ. ಏಲೇ ಕನಕಾಂಗಿ, ಕಾಂತ, ಒಂದು ಹಳೆ ಹದ್ದಿನ ಮೇಲೆ ಕುಳಿತುಕೊಂಡು ತಕ್ಕುತನದಿಂದ ಯುದ್ಧವನ್ನು ಮಾಡಿರುವನಲ್ಲದೆ ರೋಷಬದ್ಧನಾಗಿ ಧಾರೋಳು ಸರಿಯಾಗಿ ಯುದ್ಧವನ್ನು ಮಾಡಿರುವನು. ಹೇ ಕಾಂತೆ, ಕಾಂತ, ಸೋಮಕನೆಂಬ ತಾಮಸನನ್ನು ಮತ್ತೆ ರೂಪವನ್ನು ತಾಳಿಕೊಂಡಿರುವನಲ್ಲದೆ ಕಲಿಸೂರನಾದ ವಾಲಿಯನ್ನು ಮರದ ಮರಿಯಲ್ಲಿ ನಿಂತು ಹೊಡೆದಿರುವನಲ್ಲದೆ. ಹೇ ಕನಕಾಂಗಿ, ಕಾಂತ, ಬಲಿ ಚಕ್ರವರ್ತಿ ನಂಬುವನಲ್ಲಿಗೆ ವಾಮನ ರೂಪದಿಂದ ಹೋಗಿ 3 ಅಡಿ ಭೂದಾನವನ್ನು ಬೇಡ ಮೋಸ ಕೃತ್ಯದಿಂದ ಪಾತಳಕ್ಕೆ ತೋಳನಲ್ಲದೆ. ಏಲೇ ರಮಣ, ನಿಮ್ಮ ಜನಕನಾದ ಜಲಜಾಕ್ಷನ ಸುದ್ದಿ ಎನ್ನ ಮುಂದೆ ತಿದ್ದು ಹೇಳಿದ್ರು ರಾಣಿ. ನಿಮ್ಮಪ್ಪನ ಸುದ್ದಿ ಹೇಳಿ ಹಾಗದಿರೋ ಅತಿ ಜಾಣೆ. ಕಾಂತ, ಸುಂದರಿ, ಕಾಂತಿ, ಅಭಿಮನ್ಯು, ಕನಕಾಂಗಿ, ಧೀರ, ಅಪರಂಜಿ, ಗುಲಗಂಜಿ, ಹೇಳುವನೆ ಕೇಳು. ಚೆನ್ನಾಗಿ ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು. ಗುಲಗಂಜಿ ದೋಷವೋ ಸುಗುಣ ಶಿಲ್ಪವಂತನು. ಉರಿಯ ಸೂರ್ಯನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು. ಮನದಲ್ಲಿ ನಲಿದಾಡು ನಾಯಕ, ನೆನೆದಂತೆ ತಾಹಾಡು ಗಾಯಕ. ಮನದಲ್ಲಿ ನಲಿದಾಡು ನಾಯಕ, ನೆನೆದಂತೆ ತಾಹಾಡು ಗಾಯಕ. ಅಗಲಲ್ಲೋ ಇಳಲಲ್ಲೋ ಒಂದೇ ಪ್ರೀತಿಯ ಹೋಲಿಕೆ. ಅಗಲಲ್ಲೋ ಇರುಳಲ್ಲೋ ಒಂದೇ ಪ್ರೀತಿಯ ಹೋಲಿಕೆ. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು.
ಉತ್ತರಿ ಬರಬೇಕು, ಉತ್ತರಿ ಉತ್ತರಿ. ಸಂತೆ ಸಿಗಲ್ಲ, ಬಿಸಿಲು ಬಿಸಿಲು ಕಾಲ ಐತಿ. ಸಂಬಂಧ ಇರುವುದಕ್ಕಾಗಿ ಕರೆಸಿರುವರು ಕಾಂತೆ. ಹೂವಾಗಿ ಮನದೇನಾಗಿ, ಹೂವಾಗಿ ಮನದೇನಾಗಿ, ಜೀವನದ ಸಾಗರದಿ ಜೀವನದ ಸಾಗರದಿ ಅನುರಾಗದ ಆನಂದವ ಬಹುಜನ್ಮದ ನಮ್ಮ ಸಂಬಂಧವ ಇಂದು ನಿನ್ನ ನೋಡಿದಾಗೆ ನನ್ನ ಮನದಲ್ಲಿ, ಇಂದು ನಿನ್ನ ಕೂಡಿದಾಗೆ ಇಂದು ನಿನ್ನ ನೋಡಿದಾಗೆ ನನ್ನ ಮನದಲ್ಲಿ, ಇಂದು ನಿನ್ನ ಕೂಡಿದಾಗೆ ಅಂತರಾಳದಲ್ಲೇ ನೇನು ನೂರು ನೆನಪು ನನಗೆ, ಅಂತರಾಳದಲ್ಲೇ ನೇನು ನೂರು ನೆನಪು ನನಗೆ, ಏನು ಹಾಕಿದರು ಏನು ಸಾಕು ಓ ನನ್ನ ನಲ್ಲನೆ. ಅಲ್ಲಿಗೊಂದು ಕಾಲಿಕ್ಕು. ಕಾಂತ ಇಲ್ಲಿರುವೇನೆ. ಕೌರವ ಕೌರವ ಏನ್ ಹೇ ತೋಯ ಜಾಕ್ಸಿಯೇ ಕಾಂತ ತಾಯಿಯಾದ ರೇಣುಕೆಯನ್ನು ಕೊಂದ ಮಾಯಕಾರನ ನ್ಯಾಯವನ್ನು ಎನ್ನ ಮುಂದೆ ಇನ್ನೊಂದು ಸಾರಿ ಹೇಳಬೇಡ. ಭೀಮನ್ ಕರ್ಕೊಂಬರ್ರಿ ಭೀಮನ. ಏನ್ ಹೇ ಕನಕಾಂಗಿ ಸುಂದರ ನೀರಜಾಕ್ಷನು ಅಂತ ಧೀರನಾಗಿದ್ದರೆ ಸೂರ ಪದ್ಮನಾದಬ್ಬಿಗೆ ವಾರುದಿಯ ಹರಿ ನೀರು ಇದ್ದ ಯಾತಕ್ಕೆ. ಏನ್ ಹೇ ಸುಂದರಿ ಸುಂದರ ಇನ್ನು ಅನಂತ ಟಕ್ಕುತನದಿಂದ ರಕ್ಕಸರನ್ನು ಮಣ್ಣು ಮುಕ್ಕಿಸಿರುವನಲ್ಲದೆ ಕಡು ಧೈರ್ಯದಿಂದ ವೈರಿಗಳ ಗಡಾಣದ ಒಡೆದಾಡಿದವನಲ್ಲ.
ಹೇಳೇ ಕಾಂತೆ ಕಾಂತ ಬಾಪು ಬಾಪುರೇ ರೋಷಾನ್ವಿತನಾಗಿ ಕುರುಬನ ಬಹಳ ನಾಶ ಮಾಡದಿದ್ದರೆ ಈಶ ನಮ್ಮನಿಸಿ ಪಾಶುಪತಾಸ್ತ್ರವನ್ನು ಪಡೆದ ಫಲ್ಗುಣ ಸಂಭವಿಸಿ ಸಾರ್ಥಕವೇನೇನಾರು ಇಡೀ ನಿನ್ನ ಮಂದಿರಕ್ಕೆ ಧಾರ್ಯ ಹೇಳತ್ತ ಮ್ಯಾನೇಜರ್ಗಳು ಬಸಪ್ಪನ ಕರ್ಕೊಂಬರ್ಬೇಕು, ಪಾತ್ರಧಾರಿಗಳು ಲೇಟ್ ಆಗ್ತದೆ. ಧರ್ಮರಾಯ ಬರಬೇಕು, ಧರ್ಮರಾಯ ಅಣ್ಣ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ, ಬರುತ್ತಾಳ ನನ್ನ ಹುಡುಗಿ. ಮಾಸ್ಟರ್ ಬಾರ್ಸಪ್ಪ. ಕಾಲ ವಿಳಂಬ ಮಾಡುವುದರಿಂದೇನು ಫಲ ಧರ್ಮನಂದನ, ಸಣ್ಣವನಂದು ಊಹಿಸದೆ ನೇಮವನ್ನಿಟ್ಟರೆ ದ್ರೋಣಾದಿ ನಾಯಕರ ತ್ರಾಣವನ್ನು ಸಡಲಿಸಿ ಅವರ ಕಂಟಕದ ಪ್ರಾಣಗಳಿಗೆ ಕ್ಷೋಣೀಪನಾದ ಕೌರವನು ಸಜಿಮಣಿ ಇರುವ ಕೋಣಿಗೆ ವಹಿಸಿ ಬರದೆ ಜನಕ ಕಂದ ಎನ್ನ ತ್ರಾಣವನ್ನಾದರೂ ನೋಡು, ಸಣ್ಣವನೆಂದು ಹನುಮಾನವನ್ನು ಬಿಡು, ಎನಗೆ ನೇಮವನ್ನು ಕೊಡು ಧರ್ಮಭೂರ. ಆ ಶಕಟ ಯುಗದಲ್ಲಿ ತೋರಿಸಿಬರನು ಎಲ್ಲ ಭೀಕರ. ಹೌದು ಮಗನೇ, ಸಮರ್ಥ ನೀನು ಹೌದು. ಸ್ವರೂಪ ನಿಧಾನಿಸು. ಪವನ ಜಾನರ ಭೀಮನನ ಭೀಕರವಲ್ಲ ನಿಲ್ಲಿಸಿದರು, ನಕಲ ಸಾಚಾದಿಗಳನ್ನ ಚಂಗಟ್ಟಿಸಿದರು, ದ್ರುಪದಾದಿ ಈರಾಟ ಭೂಪರೆಲ್ಲರೂ ಹಿಮ್ಮಟ್ಟಿಸಿದರು. ಪರಬಲವ ದುರಧೀರರಲ್ಲ ಮುಖಭಂಗಿತಾರು, ನಿನ್ನಿಂದ ಸಾಧ್ಯ ಹೊರಗಿಲಾರದ ಪುತ್ರ ಕೋಮಲಗಾತ್ರ. ಆಹೋ ಅಪ್ಪಯ್ಯನೇ ಮಗನೇ, ಅದ್ಭುತವಾದ ಯುದ್ಧವನ್ನು ಗೆದ್ದು ಬರುವ ಮಧ್ಯಮ ಪಾಂಡವನ ಪುತ್ರನಿಗೆ ಇಂಥ ಮಾತನಾಡುವುದುಂಟು. ಆಹೋ ಅಪ್ಪಯ್ಯನೇ ಮಗನೇ, ಸಂಪಿಗೆ ಪುಷ್ಪ ಹರಳಿದರೆ ಪರಿಮಳವನ್ನು ಸೇವಿಸುವ ಬೃಂಗಾದಿಗಳಿಗೆ ಪತ್ತೆ ಉಂಟೆ. ಹರಿಭಟಾದಿಗಳ ಭೀಮ ಸತ್ತಾದಿಗಳ ಗೆಲದಿರಲಿ, ಎನ್ನೊಡನೆ ಕುರುಬನ ಬಲ 11 ಹಾಕ್ಸೋಳಿ ಸೈನ್ಯದಲ್ಲ ಬರಲಿ. ಆಹೋ ಜನಕ ಮಗನೇ, ಜಡಲಿದಿ ಎಂಬ ಕಡಲಿಗೆ ಬರಬಾರನೆಂಬುವನು. ಆಹೋ ಅಪ್ಪಯ್ಯನೇ ಮಗನೇ, ಹುಡುಗನೆಂಬ ನಿನ್ನ ಮನದ ತುಗುಡವಂಬಿಡು, ಎನಿಗೆ ನೇಮವನ್ನು ಕೊಟ್ಟರೆ ಕುರುಬಲವನ್ನು ಕುರುಬಲ ಕುಣ್ಣಿಗಳನ್ನು ರುಂಡಂಗಳನ್ನು ಚಂಡಾಡಿ ಬರೆಯುವ ಜನಕ ಜಗತ್ತು ಖ್ಯಾತಿ ಕಾಂತಿ ಜನಕ. ಜನ ಸಾರಥಿ ಇವನು ಏನು ಹೇಳಲಿ ಸಮ್ಮತಿ. ಎಷ್ಟು ವಿಧವಾಗಿ ನೀತಿಯನ್ನು ಹೇಳಿದ್ರು ಕೇಳವಲ್ಲನು. ಆದ ಕಾರಣ ಇವನಿಗೆನ್ನು ನೀತಿಯನ್ನು ಸಮರಂಗದ ಆಶೆಯನ್ನು ಬಿಡಿಸೋದಕ್ಕೆ ಎನ್ನ ಒಡಹುಟ್ಟಿದ ಭೀಮನನ್ನು ಬರೆಯುವ ಸಾರಥಿ ನೀನು ಹೋಗೋ ಜಾಗೃತಿ. ಇನ್ನ ಇಷ್ಟದಂತಾಗಲಿ ಭೂಪತಿ. ಭೀಮ ಕರ್ಕೊಂಬರ್ಬೇಕು. ನಿಂಗವ ಅಕ್ಕ ನೋಡಿದ್ದೇನೆ ನಿಂಬೆನೆ ಎಂದಿದ್ದು, ನಿಂಗವ ಅಕ್ಕ ನೋಡಿದ್ದೇನೆ ನಿಂಬೆನೆ ಎಂದಿದ್ದು, ಯಾರು ಮುರ್ಕಂತಿಂದಾರವ್ವ ನನ್ನ ತೋಳಿನ. ಪಾತ್ರಧಾರಿಗಳು ಭೀಮ. ಸೂರ್ಯವಕ್ಕ ನೋಡಿದ್ದೇನೆ ಚೂರಿ ಹಾಸಿದ್ದು, ಸೂರ್ಯವಕ್ಕ ನೋಡಿದ್ದೇನೆ ಚೂರಿ ಹಾಸಿದ್ದು, ಸತ್ತವಕ್ಕ ನೋಡಿದ್ದೇನೆ ಚಾಪಿ ಹಾಸಿದ್ದು, ಸತ್ತವಕ್ಕ ನೋಡಿದ್ದೇನೆ ಚಾಪಿ ಹಾಸಿದ್ದು. ಚಂದದಿಂದ ಸಾಕಿದೆನವ್ವ ನನ್ನ ಕೋಳೆನ, ಯಾರ ಮುರ್ಕಂತಿಂದಾರವ್ವ ಎನ್ನ ಕೋಳೆ. ಭೀಮ ಭೀಮ ನೋಡಿದ್ದೇನೆ ಮಾದಲಿ ಮಾಡಿದ್ದು, ನಿಂಗವ್ವಕ್ಕ ನೋಡಿದ್ದೇನೆ ನಿಂಬೆನೆ ಎಂದಿದ್ದು,
ಚಂದದಿಂದ ಸಾಕಿದೆನವ್ವ ನನ್ನ ಕೋಳಿನ, ಯಾರು ಮುರ್ಕಂತಿಂದಾರವ್ವ ಎನ್ನ ಕೋಳಿನ. ಸೈಲೆನ್ಸ್. ರತ್ತಿನ ಅಂತಗಳ ಏನಾರೈತಿತೋ ನಮ್ಮ ಊರಾಗ, ಅಳಿಯ ಬಂದು ಕುಂತನವ್ವ ಅತ್ತಿ ಮನೆಯಾಗ, ಅಳಿಯ ಬಂದು ಕುಂತನವ್ವ ಅತ್ತಿ ಮನೆಯಾಗ. ಗುಡಿ ಗುಡಿ ಕೆಂದಗಳ ಭಾಗ್ಯದ ಸಿರೆ ದೇವ ಹೌದಾರ್ದು ಕೇಳಿದೆ. ದೇವ ಗುಡಿ ಗುಡಿ ಎಂಬ ಕಡಲೋಸನ ಅತ್ಯದ್ಭುತ ಸಿಂಹದ್ದಳಿಗೆ ಉಡುರಾಜಿ ಕಡಲು ಪಡಿವೆ ತಳಕ ಜಡಮಟ ರಿಬ್ಬ ಬಟರ ತಲೆಬುಳುಗಳನ್ನು ಸಿಡಿದಾಡಿದವು. ಕೊಬ್ಬಿನಿಂದ ಇಬ್ಬಾಗುವ ದುರ್ಬಲದ ಗರ್ಭ ಇಬ್ಬಾಗ ಮಾಡುವನು, ಮುಂಭಾಗದೊಳ ನಿಂತು ಮಾತನಾಡಿಸುವ ನೀನು ತರ ನರಳ. ಓಹೋ ದೇವ, ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ಒಕ್ಕಲಿಗರಾಗಿ, ಹುಟ್ಟಬೇಕು ತಂದೆ ತಾಯಿ ತಕ್ಕ ಮಕ್ಕಳಾಗಿ, ಬಾಳಬೇಕು ಹಳ್ಳಿಗೆ ಒಳ್ಳೆಯವರಾಗಿ, ದಾನ ಧರ್ಮ ಮಾಡುವಂತಿರಬೇಕು ಪುನೀತ್ ರಾಜಕುಮಾರ್ ಅಂತವರಾಗಿ, ಹೇಳಬೇಕು ತಮ್ಮ ನಾಮಂಕಿತ ಪೂರ್ತಿಯಾಗಿ. ಬಳಿರೆಯಲ ಈ ಸಾರಥಿ ನಾವು ದಾರಂದರೆ ನಾವು ದಾರು ದೇವ. ಅಗ್ರದಿಂದ ತತ್ಕಚಾರ್ದಂಡವಂ ತಿರಿಸಿದರೆ ಯಾವ ತ್ರಿಪಗಳ ತೈರಾತ್ರಿಗಳ ಉದ್ದತ್ಬಲ ಕುಡಿ ಮೀಸಂ ತಿದ್ದಿ ತದ್ಭೂಮಿ ಅಂಗುತ್ತಿದ್ದಾರೆ. ದಿಕ್ಕುಮ್ಮನೆ ಎಂಪತ್ತ ಸಿಂಹದ್ದು ಸರಂಗರಂ ಬಿರ್ರನ ಬಿರುದು ಕಿರ್ರನ ಒದರಿ ಬಿದ್ದವು. ಸರ್ರನ ಸೀಳಿತು ಆದಿಶೇಷನ ಮಕಡಾಗ್ರದು ಉದ್ದತ್ ಭದ್ರತರವಾದ ಸಪ್ತಾದಿಗಳೆಲ್ಲ ಗದ್ಗಲ್ಗಿದವು. ಯಾವತ್ ಬ್ರಹ್ಮಾಂಡಗಳೆಂಬ ಭಾಂಡಗಳೆಲ್ಲ ತಟ್ಪಡಲ್ಲಂದು ಭೂಕಂಪ ಮಾನವಾಗುವಂತೆ ಓಂಕರಿಸಿದರೆ ಸಪ್ತಕುಲಾದ್ರಿಗಳೆಲ್ಲ ಆರಂಭಿದವು. ಪಾಂಡು ಸಂಜಾತ ಮಾರುತನ ಮಂತ್ರೋ ಭೀಕರ ಗಂಡುಗಲಿ ಗಾಂಡೀವಿಗೆ ಅಗ್ರಜನಾದರು ಕದಲು ಕುಲಗಂಟಕನಾದ ಕೌರವನೆಂಬ ತಂಟಿಗಾರನಿಯ ಗಂಟಲ ಗಾಣ ಎಂದಿದ್ದರು ಒಂದು ದಿನ ಈಗ ಜಾರ್ದಂಡದಿಂದ ಪಾಲು ಮಾಡಿಬಿಡಿ ಅವನ ಪ್ರಾಣ. ಮಲ್ಲ ಇದ್ದದಳು ಪ್ರೇಮ ದ್ರೌಪದಿಯ ಮಾನ ಸಕಮ ಸೋಮಕುಲ ವಂಶೋದ್ಧಾಮ ಪರಬಲ ನಿರ್ರಾಮ ಕಲಿ ಭೀಮಸೈನನೆಂದು ಭೂಮಿಗೆ ಬಿರ್ರನ ಬಿರಿವಂತೆ ಜೈ ಬೇರನ್ನು ಉಡೆಲೆ ಸಾರದೆ
ಭೀಮಸೇನ ಮಹಾರಾಜರು ತಾವಾದ್ರೆ ಈ ಸಭಾಮತಕ್ಕೆ ಬಂದ ತಾತ್ಪರ್ಯವೇನು ದೇವ ದಿವ್ಯ ಪ್ರಭಾವ ಸಾರಥಿ ಭೂಪತಿ ಈ ಸಭಾಮತಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಬಂಧುರ ಬಲ ಸೈಂಧವನೊಡನೆ ಯುದ್ಧದ ಆಯಾಸವನ್ನು ಹೊಂದಿರುವ ಸಮಯದಲ್ಲಿ ಯಮನಂದ ನಾರಧರ್ಮನೆಂದು ತೀವ್ರದಿಂದ ಬರೀ ಹೇಳಿದ ಕಾರಣ ಬರಲವಾಯ್ತು ಕಂಡಿಯ ಸಾರಥಿ. ನಮ್ಮ ಅಗ್ರಜ ನಮ್ಮ ತೋರಾದಿ ಜಾಗೃತಿ ತಿಳಿಯಿತು ಭೂಪತಿ. ಈ ಪೇಡೋನ ಶ್ರೀ ಜಾಗೃತಿ ಧರ್ಮರಾಯ ಅಭಿಮನ್ಯು ಬರ್ಬೇಕು. ನಿನ್ನ ರೂಪ ನನ್ನ ಕಣ್ಣಾಗ, ನನ್ನ ಮನಸ್ಸು ಬಂಧುರ ನಿನ್ನ ಮ್ಯಾಗ, ನನ್ನ ನೋಡಿ ನಕ್ಕಾಗ. ಐಶ್ವರ ಮಸ್ತ್ ಮೇಲೆ ಕೇಳು ಭೀಮಾ. ಓಹೋ ಅಗ್ರಜ ಎನ್ನಂ ಕರೆಸಿದ ಕಾರಣವೇನು ಅಣ್ಣ ರಾಜಾದ್ರಿಗಣ್ಣ? ಬಂಧುರ ಬಲಶಾಲಿಯಾದ ವಾಯುನಂದನ ಅಣ್ಣ ಧರ್ಮನಂದನ. ಹಿಂದಿನ ದಿನ ಪದ್ಮವ್ಯಕ್ತಿ ಮಾಡೋದು, ಬಂಧುರ ಕಾಳಗ ಮಾಡೋದು ಪಾರ್ಥನಂದನ ಬಹು ಹತ್ತಿರ ಪರ್ತೃವನು ಹತಿರಥ ನೋಡನೆ ಕಾಳಗನ್ನ ಎಸುವುದಕ್ಕೆ ಸುತನೆಯನ್ನ ನೀತಿಯನ್ನು ಹೇಳು ತಮ್ಮ, ಇದೇ ನಿನಗೆ ನೇಮ. ಓ ಅಗ್ರಜ ನಿನ್ನ ಇಷ್ಟವಂತಾಗಲೇ. ನಮೋ 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 ಜನಕ ಜಗತ್ ವಿಖ್ಯಾತಿ ಕಾಂತಿ ಗಣಕ. ಐಶ್ವರ್ಯ ಮತ್ತು ಮೇಲೆ ಕೇಳು ಪುತ್ರ. ಕಂದನಾದ ಅಭಿಮನ್ಯನೇ, ತಂದೆನಾದ ಭೀಮಸೇನನೇ, ಶಿಶುವಿನ ಕಂದರದ ಮೇಲೆ ಮಂದಗಿರಿ ತಂದಿರಿಸಿದಂತೆ ಓಲು ಬಂಧುರ ಬಲ ಕರ್ಣ ತೋಳ ಸೈಂಧವ ನಡೆದು ಮುಂದರದ ಚಂದನವನ್ನಡಿಯ ಕೊಲ್ಲೋ ಮಾರಿ ದೇವತೆಗೆ ಬಲಿಗೆ ಎಳೆ ಶಿಶುವಿನಂ ಕಳಿಸಿದರೆ ಓಲ್ ಕಲಿವೀರ ನಾಯಕರೊಡನೆ ಅಸುಳೆ ನೇಮ ನಾಳಗಕ್ಕೆ ಬೆಸಗಿದರೆ ಹಸಿದ ಹುಲಿಗೆ ಪಸಿದಂತಾಗುವುದು. ಪಂಕೋದ್ಭವ ಗರಿಯಾದ ಪದ್ಮಯೋಧನೆಗೆ ಹೋಗುವನೆಂದರೆ ಎನ್ನ ಮನಕ್ಕಾಗಲು ಸಮ್ಮತಿ ಬಿಡಲಿಲ್ಲ ಮಂದಮತಿ. ಆಹೋ ಜನಕ, ಆಹೋ ಜನಕ, ಅವೋ ಬಲಕ ಹಾತುಲಿತರೆಂದು ಹತಿರದರ ಅತಿಶಯವನ್ನು ಎಲ್ಲ ಮುಂದೆ ಸುತ್ತಿಸಿದರು. ಆಹೋ ಜನಕ, ಅವೋ ಬಲಕ ಸೀಟಿ ಬಲದಲ್ಲಿ ಪ್ರತಿಭಟಿಸುವವರು ನಾನಿರುವರು, ಕರ್ಣ ದ್ರೋಣ ಇರುವರು ಬಲಕ. ಅಶ್ವತ್ಥಾಮ ಕೃಪಾ ದ್ರೋಣಾದೇರಿ ಅವರ ಬ್ರಾಹ್ಮಣ ಭೋಜನ ಬೇರೆಂಬಂತೆ ಮೃಷ್ಟಾನ್ನ ಭೋಜಿಸುವುದರಲ್ಲಿ ಮಾತ್ರ ಸುರರಾಯರು. ಆಹೋ ಜನಕ, ಅವೋ ಬಲಕ ಕರ್ಣನೆಂಬ ಕಬ್ಬಲಿಗೆ ನಿದ್ದರೆ ಮೀನು ಹಿಡಿಯ ವೃತ್ತಿಯನ್ನು ಬಿಟ್ಟು ಈನ ಗುಣಗಣ್ಯನಾದ ಕೌರವನಲ್ಲಿ ಸೇರಿದ ಕ್ಷಣಕ್ಕೆ ಅವನೇನು ಬಹುಸೂರನಾದನೇನು. ಆಹೋ ಜನಕ, ಅವೋ ಬಲಕ ಕೋರ ಸೈನ್ಯವೆಂಬ ಮೇಘ ಸಂಚಯಕ್ಕೆ ಪ್ರಚಂಡತರ ಮಾರುದರೆನಿಸದಿದ್ದರೆ ಇಂದಿನ ಕನ್ನಡ ಬೇಜಯ ಒಂದು ಬಾರಬೋದರೆ ಗಂಡುಗಲಿ ಜನಕನಾದ ಪಾರ್ಥನು ಬಂದು ರಂಡೇ ಬಲದವನೆಯನ್ನು ದಂಡಿಸಿ ಎನ್ನ ಮುಖಮಂಡಲವನ್ನು ನೋಡುವನೆ ಎನಗೆ ಅಪ್ಪನೆಯನ್ನು ಕೊಡೋ ಜನಕನಾದ ರುಕೋದರ ರಿಪುಕುಲ ಭಯಂಕರ. ಎಲ್ಲ ನಿನಗೆ ಸಮರಂದು ಸಲ್ಲದು ಬಲಕ. ಯಾತಕ್ಕೆ ಸಲ್ಲದು ಜನಕ? ಮೇಲೆ ಬಲಿಸಾಲಿಯಾದ ದ್ರೋಣನು ಚಕ್ರಭಿಮಾನ ರಕ್ಷಣು ಕಂದ. ಆ ಪದ್ಮವ್ಯೂಹವನ್ನು ಭೇದಿಸಿ ದ್ರೋಣನಿಗೆ ಪಂಚಾಂಗದ ಗಂಟನ್ನು ಕಟ್ಟುಕೊಳಿಸಿ ಬರುವನು ಜನಕ. ಮೇಲೆ ಬಲಿಸಾಲಿಯಾದ ಕರ್ಣನಿರುವನು ಬಲಕ. ಕಬ್ಬನಿಗೆ ನಮ್ಮ ಕರ್ಣನು ಮೊಟ್ಟು ಬಿಡಿಸಿ ನೀನು ತಪ್ಪಿಡುವುದಕ್ಕೆ ಕಳಿಸಿದರು ರುಕೋದರ. ಬಾಲಾವಸ್ಥೆಯಲ್ಲಿ ನಿನಗೆ ಅಷ್ಟು ಬಲವೆಲ್ಲಿರುವುದು ಕಂದ? ಎನಗಂತೂ ಬಾಲಾವಸ್ಥೆಯು ಎನ್ನ ಕರದಲ್ಲಿ ಮೆರೆಯುವ ಬಿಲ್ಲು ಬಾಣಂಗಳಿಗೆ ಏನಾದರೂ ಬಾಲವಸ್ಥೆ ಇರುವುದೇನಂತ ಏನು
ಬಲ ಬಲ ಅಭಿಮನ್ಯನೇ, ತಂದೆರಾದ ಭೀಮಸೇನನೇ, ನಿನ್ನ ಬಲ ಪರಾಕ್ರಮವಾಗಿರಲಿ. ಕುಂಬಿಲಿದರ ಶೇಷನ ಮಕಟಾಕದ ಇದ್ದಮಿತವಾದ ಮಾಣಿಕ್ಯ ಬೇಸಿಸುವ ಭುಜಬಲ ತಂಡನಿಗೆ ಹಿಂದಿನ ಅವಧಿ ಅಪಜಯ ಹೊಂದಿರುವುದಲ್ಲವೇ? ಹಿಂದಕ್ಕೆ ಹಡಂಬರವಾದ ಇದಂಬಂ ಡಿಂಬಂ ಕುಮ್ಮಲಿಗೆ ಉಳ್ಳಿಸಿ ಸಿಂಬ ಕಾಂಬೀರಿನಂದು ಮರಿದೆ. ಅರೆಯಾಜ್ಞೆ ಎಂಬ ಜರಚಂದನಂ ದೂರ್ತನಂ ಈ ದರ ತರಕ್ಕೀಡಾಡಿದೆ. ಒಮ್ಮೆಲಿಂದ ಕಿಮ್ಮೂರನೆಂಬ ರಾಕ್ಷಸನಂ ನಿರ್ಮೂಲ ಮಾಡಿದೆ. ಭೂಚಕ್ರವರ್ತಿಗಳಂ ಗೆಲ್ಲಿದೆ. ನೀಚನಾದ ಕೀಚಕನಂ ಪ್ರಾಚೀನವನ್ನು ಮುಗಿಸಿದೆ. ಬಲ್ಲಿದ ಮಲ್ಲ ಜಟ್ಟಿಗಳನ್ನು ಕಲ್ಲಿದೆ. ಬಲಿ ಭೀಮಸೇನಂದು ಮೆರೆದೆ. ಅವೋ ಕಂದ ಅಪ್ಪಯ್ಯನೇ, ನನಗೆ ಮಾತ್ರ ಆಸಕ್ತಾಗಿರುವುದು. ತತ್ಕಾಲ ನಿನ್ನಗೆ ಪ್ರೇಮದಿಂದ ನೇಮವನ್ನು ಕೊಡಲಾರದು. ಕೊರ ಬಿಡ ನಿನ್ನ ಬೇಕರ. ಆಹೋ ಜನಕ, ಅವೋ ಬಾಲಕ, ಕೋಟಿಲ ಮತಿಹಿತನಾದ ಕೌರವನ ಕಟಕವೆಂಬ ಪಟಲದೊಳಗೆ ನಾನರಿಯದ ಸುಪಟೋತ್ತಮರಾರೆಂದರ ಬಲರೆ ಚಟಲತರ ಮಾತ ಎನ್ನ ಕೋಪಾಟಿಯಿಂದ ತಗ್ಗನೆ ಉರಿಯದ ಬ್ರಹ್ಮರಾಜ ಪರ್ಯಾಸ ಮುಚ್ಚಿಕೊಳ್ಳುವುದು. ಆಹೋ ಜನಕ, ಅವೋ ಬಾಲಕ, ಧರಣೇಂದ್ರನಾದ ಧರ್ಮಭುವರ ನಕುಲ ಸಹದೇವಾದಿ ರುಕೋದರಾದಿ ಜನಕರೇ, ಬರದಿಂದ ಬರವರಿಗೆ ನೇಮವನ್ನು ಪಾಲಿಸಿರಿ. ಹರವಿಂದ ಭವ ಪುರಂದರಾದಿ ಸುರರಾದವು ಎನ್ನ ಹುರುತರ ದುರವನ್ನು ಮೇಲ್ಭಾಗದಲ್ಲಿ. ಆಹೋ ಜನಕ, ಹೋ ಬಾಲಕ, ಅಪರಮಿತ ರಿಪುಗಳನ್ನು ನೋಡಿಸಿ ವಿಪರೀತ ಕಾಳಗವನ್ನೆಗೆಸುವ ಶುಭ ಮುಹೂರ್ತದ ತ್ರಿಪುರ ಹರ ಬ್ರಹ್ಮಾದಿಗಳು ಬಂದರೆ ವದನಕ್ಕೆ ದೇವರು ತರಿಸುವನು. ಆಹೋ ಜನಕ, ಮಗನೇ ಸುಭದ್ರ, ಅವರ ಬೆಂಬಲವಾಗಿ ಮೂರು ಕಣ್ಣುಗಳ ಮುಕ್ಕಣ್ಣನು ಬಂದರೆ ಎಪ್ಪಲಾಯನ ಮಾಡಿ ಬರುವನು. ಆಹೋ ಜನಕ, ಬಾಲಕ, ಅವರಿವರನ್ನದೇ ಅರ್ಜುನನು ಮಾಧವನು ಕಲಿತು ನಿಂತರೆ ಅವರ ಬುಧಬಲ ಪ್ರಾಣವನ್ನು ನಿಲ್ಲಿಸುವೆನು. ಆಹೋ ಅಪ್ಪಯ್ಯನೇ, ಮಗನೇ ವಿಜಯಾಂಗನೆಯನ್ನು ಪ್ರಾಣಿಗ್ರಹಣವನ್ನು ಮಾಡಿಕೊಂಡು ಬರುವನು ಧರ್ಮನವೆಂದು ಸತ್ವ ಶಾಂತ. ತನಯ, ಹಾಗಾದರೆ ಹೇಳುವನ ಕೇಳು. ಚೆನ್ನಾಗಿ ಹೇಳ ಅಪ್ಪಯ್ಯನೇ. ಜಯ ಪಡೆದು ಬಾರೋ ದುರದೊಳಗೆ. ಕೊಡುವೆ ಆಜ್ಞೆಯ ನಿನಗೆ, ಜಯ ಪಡೆದು ಬಾರೋ ದುರದೊಳಗೆ. ಜಯ ಪಡೆದು ಬಾರೋ ದುರದೊಳಗೆ. ಕೊಡುವೆ ನಾಯಿಡೆ ಶರಗಳನ್ನ ಕರದೆ, ಜಯಿಸಿ ಬಾರ ವೈರಿಯನ್ನ ಹೊರದೆ. ಕೊಡುವೆ ನಾಯಿಡೆ ಶರಗಳನ್ನ ಕರದೆ, ಜಯಿಸಿ ಬಾರ ವೈರಿಯನ್ನ ಹೊರದೆ. ನೀ ಹೋಗು ಬೇಗ ಸಂಗರಕ್ಕೆ, ವೈರಿಯನ್ನು ಕಳಸು ಯಮಪುರಕ್ಕೆ. ನೀ ಹೋಗು
ಸಂಗರಕ್ಕೆ ವೈರಿಯನ್ನು ಕಳಸು ಯಮಪುರಕ್ಕೆ ಕೊಡುವೆ ಹಾಗೆಯ ನಿನಗೆ ಜಯ ಪಡೆದು ಬಾರದುರದೊಳಗೆ ಜಯ ಪಡೆದು ಬಾರದುರದೊಳಗೆ ಭಕ್ತನಂದನದ ಅಭಿಮಾನವು ಪದ್ಮೈವ ಮಂಡಲಮ್ಮು ಮಂಡಲಗಳಿಗೆ ಹೋಗದಿರದಂದು ನಿನ್ನ ಸದ್ಬುದ್ಧಿಯನ್ನು ಹೇಳಿದ್ರು ಕೇಳಲಾಗಲೆ ನಿನ್ನ ಹೆಚ್ಚಿದಂತೆ ಗೌರವ ನೇಮವನ್ನು ಕೊಡುವುದರಲ್ಲಿ ಎಷ್ಟು ಹೆಚ್ಚಿನ ಸರಸಂಧಾನಗಳು ಕುರುಬಾಳುವ ಕೊಚ್ಚ ಸಮದೆ ಎಚ್ಚರದಿಂದ ಕಾದಾಡು ನಡಿ ಋಕೋದರ ಸತ್ಯಗಾದಿಗಳನ್ನು ಬೆಂಬಲವಾಗಿ ಬರುವರು ನಾವು ಜಯಸಿರಿಯನ್ನ ಬಂದಿಪಾ ಪುತ್ರ ಕೋಮಲಗಾತ್ರ ನಿನ್ನ ಇಷ್ಟದಂತ ಚಕ್ರಬಿಂಬವನ್ನು ಭೇದಿಸಿ ಬರುವಿನ ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ. ಊರು ತರ ಧೃತಿ ಮದೀತನಾದರೂ ಕೋದರ ಅವೋ ಬಾಲಕ ಧರ್ಮ ಜನ ಆಜ್ಞೆ ಆಗಿತು ಎನ್ನ ಮನದಿಚ್ಚ ಕೈಗೂಡಿತು ನಿನ್ನ ದಯ ಒಂದೇ ಇರಲಿ. ಬಲ ಭಯಂಕರ ನೆನೆಸಿ ಬರುವರು ಕೋದರ ಆತನ ಭೀಕರ ಶೌರ್ಯ ತಗ್ರ ವಿಘ್ನನಾದ ಅಭಿಮನ್ಯನೇ ವ್ಯಾಘ್ರನಂತೆ ಮುಕ್ಕಟ ಚಿತ್ತ ಶೀಘ್ರದಿಂದ ಹೋಗಿ ಕಾರಾಗ್ರದ ವರ್ಗರಿಗೂ ಬಲರು ದುರ್ಗುಣ ದುರ್ಯೋಧನ ಮಾರುವಂತ ಕೇಸಿಬ ಬೇಗನೆ ದಿಗ್ಗಜಂಗಳ ಕಿವುಡಿಕ್ಕಿರುವಂತೆ ಎಗ್ಗಾಲ ರವದಿಂದ ಸಂಭೂತರಾದ ವಿಜಯಾಂಗ ನಿಮ್ಮ ಪಾಣಿಕಾಣ ಮಾಡಿಕೊಂಡು ಬಾ ಎಂದು ನಿನಗೆ ಆಶೀರ್ವಾದವನ್ನು ಮಾಡಿರುವನು. ಪಾರ್ಥ ಸಂಭವನೇ ನಿನ್ನ ಬೆಂಬಲವಾಗಿ ನಾನು ಬರುವನು. ನಾನು ಸಂಗ್ರಾಮಕ್ಕೆ ಬೇಗನೆ ನಿನ್ನ ಇಷ್ಟದಂತ ಆಗುವ ಜನಕ ಜಗತ್ವಿಖ್ಯಾತಿಗೋಸ್ಕರ ಜನಕ ಅಲ್ಲ ನಮ್ಮವ್ರ ತಕ್ಕ ರಕ್ಕಸ್ಗ ಟೈಮ್ ಆಗೈತೆ ಕಂದ ಅಮ್ಮಯ್ಯ ಹೇಳ್ದನೆ ಕೇಳು ಚೆನ್ನಾಗಿ ಮಾತೆ